ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಪುನೀತ್ ನಮನ ಕಾರ್ಯಕ್ರಮ. ಮಧ್ಯಾಹ್ನ 1ಕ್ಕೆ ಅನ್ನದಾಸೋಹ. ಅದು ಆದ ನಂತರ 4 ಗಂಟೆಗೆ ಎಂಜಿಸಿ ಕಾಲೇಜಿಂದ ಅಂಬೇಡ್ಕರ್ ಸರ್ಕಲ್, ಬನಶಂಕರಿ ಸರ್ಕಲ್, ಬಸವೇಶ್ವರ ಸರ್ಕಲ್ ಕಾರು, ಟ್ಯಾಕ್ಸಿ, ಬೈಕ್ ರ್ಯಾಲಿಯನ್ನು ನಡೆಸಲಾಯಿತು ಮತ್ತು ಡಿಜೆ ಮೆರವಣಿಗೆ ಮಾಡಲಾಯಿತು. ನಂತರ ಕಾರ್ಯಕ್ರಮ ನಡೆಸಲಾಯಿತು. ಕಾಂಗ್ರೆಸ್ ಮುಖಂಡರಾದ ಆಸ್ಕಿ ಫೌಂಡೇಶನ್ ಸಿಬಿ ಅಸ್ಕಿ ಹೇಳಿದರು. ಕರ್ನಾಟಕ ರಾಜ ಪುನೀತ್ ನಮನ ಏರ್ಪಡಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ ಮಾಜಿ ಪಂಚಾಯಿತಿ ಪ್ರಭುಗೌಡ ದೇಸಾಯಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕಾಮರಾಜ್ ಬಿರಾದರ್, ಅಕ್ಷರ ದಾಸೋಹ ಸಾಹಿತ್ಯ ಎಂಎಂ ಬೆಳಗಲ್, ವೈಸಿ ವಿಜಯಕುಮಾರ್, ಮಾದೇವಯ್ಯ ಶಾಸ್ತ್ರಿ, ಪುರಸಭೆ ಅಧ್ಯಕ್ಷರಾದ ಮೈಬು ಗೊಳಸಂಗಿ, ರಾಜುಗೌಡ ತುಂಬಗಿ, ಸಂಗಮೇಶ್ ಶಿವಣಗಿ, ಅಶೋಕ್ ನಾಡಗೌಡ, ಟ್ಯಾಕ್ಸಿ ಚಾಲಕ ಸಂಘದ ಅಧ್ಯಕ್ಷ ಅಪ್ಪು ಬಿರಾದರ್, ಆನಂದ್ ಹಿರೇಮಠ್, ಕಲೆ ಮತ್ತು ಸಂಸ್ಕೃತ ಕ್ಷೇತ್ರ, ಕನ್ನಡ ನಾಡಿನ ಕೊಡಗು ವಿಷಯದಲ್ಲಿ ಪಟ್ಟಣದಲ್ಲಿ 5 ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಿಸಲಾಯಿತು. ಪ್ರಬಂಧ, ಭಕ್ತಿಗೀತೆಗಳು ಸ್ಪರ್ಧೆ ಮಾಡಲಾಯಿತು. ಶಾಲಾ ಮಕ್ಕಳಿಗೆ ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಯಿತು. ಕಲಾವಿದರಾದ ಮ್ಯೂಸಿಕ್ ಮೈಲಾರಿ, ತೃಪ್ತಿ ಧಾರವಾಡ ಮತ್ತು ದಾನಿಗಳಿಗೆ ಸನ್ಮಾನಿಸಲಾಯಿತು. ಶರಣು ಅಂಬ್ರೆನ್ನನವರು ಪ್ರಾರ್ಥಿಸಿದರು. ಶ್ರೀಶೈಲ ಹೂಗಾರ್ ಸ್ವಾಗತಿಸಿದರು. ವಿನಾಯಕ್ ಭಟ್ರು, ಪುನೀತ ನಮನ ಗಾಯಕರು ಮೇನದ ಭಕ್ತಿ ಬೆಳಕಿಸಿ ಮೊಬೈಲ್ ಟಾರ್ಚ್ ಆನ್ ಮಾಡಿ ಗೌರವ ನಮನ ಸಲ್ಲಿಸಿದರು. ಕಲಾವಿದರಾದ ಗೋಪಾಲ ಹೂಗಾರ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿದರು. ಕಲಾವಿದರಾದ ಚಿಗುರು ಕಲಬಳಗದಿಂದ ತುಂಬಾ ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯೋತ್ಸವ ಪುನೀತ್ ನಮನ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಶಿವರಾಜ ಎಸ್ ಹೂಗಾರ, NKST4 ನ್ಯೂಸ್, ಮುದ್ದೇಬಿಹಾಳ. ಇನ್ನಿತರ ಬಹಳಷ್ಟು ಜನ ನಾವೆಲ್ಲ ಕನ್ನಡ ಪರ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟವರು ಎಲ್ಲ ಕೂಡಿ ಮಾಡಬೇಕಾಗಿರುವಂಥ ಕೆಲಸಗಳನ್ನು ಶಾಲೆಗಳಿಗೆ ಭೇಟಿಯಾಗಿ ಪ್ರಬಂಧ ಸ್ಪರ್ಧೆಗಳನ್ನು, ಭಾಷಣ ಸ್ಪರ್ಧೆಗಳನ್ನು, ಅದೇ ರೀತಿಯಾಗಿ ಗಾಯನ ಸ್ಪರ್ಧೆಗಳನ್ನು ಏರ್ಪಡಿಸಿ ಇವತ್ತೇನು ಕನ್ನಡ ರಾಜ್ಯೋತ್ಸವ ಇವತ್ತೇ ಐತಿ ಮುದ್ದೇಬೇಳದಾಗ ನಮಗೇನು ಎಲ್ಲ ಕೆಲಸ ಮಾಡಿರಿ. ನಮ್ಮ ಮುದ್ದೇಬೇಳ ಪಟ್ಟಣ, ಮುದ್ದೇಬೇಳ ತಾಲೂಕು, ಜಿಲ್ಲೆ, ರಾಜ್ಯದಲ್ಲಿ ಮೆರಗಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ, ಅದೇ ರೀತಿಯಾಗಿ ಸೌಂಡ್ ಸಿಸ್ಟಮ್ನವರಾಗಿರ್ಬೋದು, ನಮ್ಮ AP11ನವರಾಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಕೊಳೂರಿನ ನಾಗರಾಜ್ ಅವರಾಗಿರ್ಬೋದು, ಸಿದ್ದು ಹೆಬ್ಬಾಳವರಾಗಿರ್ಬೋದು, ಅದೇ ರೀತಿಯಾಗಿ ಭಾಳಷ್ಟು ಜನ ಇದಕ್ಕೆ ಸೇವೆ ಸಲ್ಲಿಸಿರೋರು ಎಲ್ಲರಿಗೂ ತುಂಬು ಸಹಕಾರ, ಆಶೀರ್ವಾದ, ಅಸ್ಕಿಯವರಂಥ ಒಂದು ಒಳ್ಳೆಯ ಮನಸ್ಸು ಕೂಡ ಈ ಸಮಾಜದಲ್ಲಿದೆ, ಈ ತಾಲೂಕಿನಲ್ಲಿದೆ. ಇಲ್ಲೆಲ್ಲದಕ್ಕೂ ಸಹಕಾರ ಮತ್ತು ಪ್ರೋತ್ಸಾಹ ತಮ್ಮದಿದೆ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ಯಾವುದೇ ರೀತಿ ಸಹಕಾರ ಮಾಡಿಲ್ಲ, ಆದರೆ ತಮ್ಮ ಜೊತೆ ಇರತಕ್ಕಂಥ ಒಂದು ಮನಸ್ಸನ್ನು ನೀವು ಎಲ್ಲ ನನಗೆ ಆಶೀರ್ವಾದ ಮಾಡಿದ್ದೀರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಈ ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ, ಅದರಲ್ಲಿ ಮುಖ್ಯವಾಗಿ ಪುನೀತನನ್ನು ನೆನೀತಕ್ಕಂಥ ಯುವಕರು ಒಂದು ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊತೇನೆ. ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ಬೇರೆಯವರಿಗೆ ನೀವು ಸಹಕಾರ ಮಾಡೋದು ಬೇಡ, ಆದರೆ ನಿಮ್ಮ ಮನೆಗೆ ಒಂದು ಆದರ್ಶಪ್ರಾಯವಾಗಿ ಪುನೀತನನ್ನು ನೀವು ನೆನೆಸ್ಕೊಡ್ರಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಜನರಿಗೆ ಆರ್ಥಿಕವಾಗಿ ತೊಂದರೆ ಇರ್ಬೋದು, ಭಾಳ ಜನರು ತಮ್ಮ ದುಡ್ಡನ್ನು ತಾವೇ ಕೊಡ್ತಕ್ಕಂಥ ಶಕ್ತಿ ಬೇರೆ ಇರಲಿಕ್ಕಿಲ್ಲ. ಆದರೆ ನನ್ನ ಮನೆಯ ತಂದೆ ತಾಯಿಗಳಿಗೆ ನಾನು ಒಳ್ಳೆಯ ಮಗನಾಗಬೇಕು, ಪುನೀತನ ಆದರ್ಶನಾಗಬೇಕು ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ತಾವು ಮಾಡಿದ್ದೆ. ಆದರೆ ನೀವು ಪುನೀತನನ್ನು ನೆನೆದಕ್ಕೂ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ತುಂಬ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ, ಜೈ ಕನ್ನಡ ಅಂತ ಸರ್. ಇದರಲ್ಲಿ ನಮ್ಮ ಹೂಗಾರ ಸೋದರರಿಗಿಂತ ಇಲ್ಲೆಲ್ಲ ಕಲಾ ಬಳಗದ ಪರಿಶ್ರಮ ಭಾಳಷ್ಟು ಐತೆ ಸರ್. ನಾವಿಬ್ಬರು ಏನೂ ಇಲ್ಲ, ನಾವು ಒಂದು ಹಳ್ಳಿ ಸೇವೆ ಇದ್ದಂಗೆ. ಆದರೆ ಇಲ್ಲೇನದರಲ್ಲಿ ನಮ್ಮ ವಿನಾಯಕ್ ಭಟ್ರ ಗೆಳೆಯರ ಬಳಗ, ಕಾಮರಾಜ್ ಸರ್ ಅವರ ಗೆಳೆಯರ ಬಳಗ,
ಭಾಳ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಕಾಯಕ ಮಾಡಿದ್ದಾರೆ. ನಾವು ಹೋಗಿ ಕೇಳೋದೇ ಬೇಡ, ಕೊಡ್ರಿ ಹುಡುಗರು ಮಾಡಕತ್ತಾವ, 100 ಆಗಲಿ 500 ಆಗಲಿ 1000 ಆಗಲಿ ನಮಗೆ ಕೊಟ್ಟು ತನ್ನ ಧನ ಮನ ಅರಿಪಿಸಿ. ಆಗಲೇ ಹೇಳಿದ್ನಲ್ಲ ನಾನು, ತೆನಿ ಕುಡಿದ್ರೆ ರಾಶಿ, ಹಣಿ ಕುಡಿದ್ರೆ ಹಳ್ಳ, ಕೈ ಕುಡಿದಾಗ ಚಪ್ಪಾಳೆ ಅನ್ನೋ ಹಾಗೆ ಎಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಕಾರ್ಯಕರ್ತರಾಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಒಂದು ಸಾರಿ ಪ್ರೀತಿಯ ದೊಡ್ಡ ಚಪ್ಪಾಳೆಯನ್ನು ನೀವು ಅರ್ಪಿಸಬೇಕು. ಅದ್ರ ಜೊತೆಗೆ 1 ನಿಮಿಷ 2 ನಿಮಿಷ ಈ ಬರ್ತದಲ್ಲ, ಅದು ಎಷ್ಟು ಬೇಕಾದಷ್ಟು ಬರಲ್ದಕ್ಕ ಅದು ನಾವು ಸುತ್ತ ಇರಲಿ ಅಂತ ಹೇಳ್ಕೊಂತ. ಹಂಗೆ ನಾವು ಇಲ್ಲೇನು ಪಟ್ಟಿ ನಮ್ಮನ್ನ ಶ್ರೀಶೈಲ ಹೋಗಾರ ಅದು ನಮ್ಮ ಹೋಗಾರ ಸರ್ ಏನು ಕೇಳಿಲ್ಲ, ನಾವು ಕೊಟ್ಟಿಲ್ಲ ಕರೆ. ನಮ್ಮನ್ನ ಇಲ್ಲಿ ಕರೆದಿರಿ, ಕುಂದಿರ್ಸಿರಿ. ಅಸ್ಕಿ ಸರ್ ಅಂತವರು, ಅಸ್ಕಿ ಗುತ್ತಿಗೆದಾರ ಅಂತವರು, ಮತ್ತು ಭಾಳ ಮಂದಿ ಸ್ಟೇಜ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಮತ್ತು ಈಗೇನು ನೆನಪಿನ ಕಾಣಿಕೆ ಕೊಟ್ರಿ. ನಮ್ಮ ಸಿದ್ದು ಹೆಬ್ಬಾಳ ಸೌಂಡ್ ಕೊಟ್ಟಾನ, ಮತ್ತು ಬ್ಯಾನರ್ ಮಾಡ್ಸೋದು ಒಬ್ಬರು ಮಾಡ್ಯಾರ. ನಮ್ಮ ಬಸವಾಪ್ಲೆಕ್ಸ್ ಮಾಲಕರಾದ ಬಸವರಾಜ್ ಅವರೊಂದು ಸೇವಾ ಮಾಡ್ಯಾರ. ಅದಕ್ಕೆ ಇಂಥವ್ರಿಂದ ಸೇವಾ ಮಾಡೋರು ಅದಿರಲ್ಲ, ಅದಕ್ಕಿಂತ ಚಲೋ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ಉಪ್ಪಿನ ಹೊತ್ತುಕೊಳ್ಳೋರು ನಮ್ಮಂತಿದ್ರೆ ಯಾವ ಕೆಲಸ ಆಗೋದಿಲ್ಲ. ಉಪ್ಪಿನ ಇರ್ಬೋದು. ನಮ್ಮ ಶ್ರೀಶೈಲ ಹುಗಾರವ್ರು ಹೇಳಿದರು, ಮಧ್ಯಾಹ್ನ 1:15 ಚಲೋವಾದಂಥ ಅನ್ನ ಪ್ರಸಾದ ಸಂಜೆ 6 ಗಂಟೆವರೆಗೂ ವಿತರಣೆ ಮಾಡಿವಿ ಅಂತೇಳಿ. ಆ ಪ್ರಸಾದಕ್ಕೆ ಕೊಟ್ಟಂಥವ್ರು 10 ರೂಪಾಯಿ ಹಿಡ್ಕೊಂಡು 10,000 ರೂಪಾಯಿ ಕೊಟ್ಟಂಥವ್ರಿಗೆ ದೇವರು ಮುಂದೊಂದು ದಿನ ಇನ್ನೂ ಹೆಚ್ಚಿನ ಒಂದು ಸಮಾಜಕ್ಕೆ ಕೊಡುವಂಥ ಶಕ್ತಿಯನ್ನು ನೀಡಲಿ. ಈ ಪುನೀತ್ ರಾಜ್ಕುಮಾರ್ ಅಂತವ್ರ ಕಾರ್ಯಕ್ರಮ ಪ್ರತಿ ವರ್ಷವೂ ತಾವು ಮಾಡಕತ್ತೀರಿ. ಮುಂದಿನ ಸಲ ನನಗೂ ಸ್ವಲ್ಪ ಉಪ್ಪಿನ ದರ, ಅದಕ್ಕೆ ಉಪ್ಪಿನ ಗಾಯಿನ ದರ ಹೊರದಾಗತ್ತೀವಿ, ನಾನು ಹೋಗ್ತೀನಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಸ್ತ ಕಲಾವಿದರ ಬಳಗಕ್ಕೆ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.